ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಕೆ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವಂತಹ ಅಚ್ಚರಿಯ ಸಂಗತಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ ಸ್ನೇಹಿತರೆ. ಒಳ್ಳೆ ಇಂಟ್ರೆಸ್ಟ್ ಇರಲಿದೆ ಅಂತಲೇ ಹೇಳ್ಬೋದು ಈ ಸ್ಟೋರಿಯನ್ನು ಕೇಳುವುದಕ್ಕೆ. ಹೌದು, ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿ. ಇಲ್ಲಿರುವಂತಹ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು, ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನು ತನ್ನೆಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡಿದೆ. ಅದ್ಭುತ ಹಿನ್ನೆಲೆಯನ್ನು ಪಡೆದುಕೊಂಡಿರುವಂತಹ ದೇವಾಲಯಗಳಲ್ಲಿ ಒರಿಸ್ಸಾದ ಪೂರಿಯ ಜಗನ್ನಾಥ ದೇವಾಲಯವು ಒಂದು ಅಂತಲೇ ಹೇಳಬಹುದು. ವಿಶಿಷ್ಟವಾದಂತಹ ಹಿನ್ನೆಲೆ ಹಾಗೂ ದೈವ ಶಕ್ತಿಯನ್ನು ಹೊಂದಿರುವಂತಹ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ ಸ್ನೇಹಿತರೆ. ಮರದಿಂದಲೇ ನಿರ್ಮಿಸಲಾಗಿರುವಂತಹ ಈ ಅದ್ಭುತ ದೇವಾಲಯವು ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಯ ತಾಣಗಳಲ್ಲಿ ಒಂದು. ಇಲ್ಲಿ ನಡೆಯುವಂತಹ ವಾರ್ಷಿಕ ರಥೋತ್ಸವವು ಹಾಗೂ ರಥಯಾತ್ರೆ ಹೆಸರುವಾಸಿಯಾಗಿದೆ. ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರದ್ಯುಮ್ನ ಎಂಬ ರಾಜನಿಗೆ ಸ್ನೇಹಿತರೆ ಕನಸಿನಲ್ಲಿ ವಿಷ್ಣುವನ್ನು ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ವಿಷ್ಣು ಕಾಣಿಸಿಕೊಂಡು ತರುವಾಯ ಇಂದ್ರದ್ಯುಮ್ನ ಈ ದೇವಾಲಯವನ್ನು ಕಟ್ಟಿಸಿದ ಎನ್ನಲಾಗುತ್ತದೆ. ಒಮ್ಮೆ ಇಂದ್ರದ್ಯುಮ್ನ ರಾಜನು ಸಮೀಪದಲ್ಲಿರುವಂತಹ ಪವಿತ್ರವಾದ ನದಿಯ ಜಲವನ್ನು ಪ್ರೋಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಬ್ಬಿಣದ ಸಲಾಕೆಯೊಂದು ತೇಲುತ್ತಿರುವುದನ್ನು ಕಂಡನು ಸ್ನೇಹಿತರೆ. ಆ ಸಲಾಕೆಯು ತನ್ನ ಹೃದಯ ಅದು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಮಾಡು ಎಂದು ವಿಷ್ಣು ಪಿಸುಮಾತಿನಲ್ಲಿ ಸ್ನೇಹಿತರೆ ನುಡಿದಂತೆ ಭಾಸವಾಯಿತು. ನಂತರ ಜಗನ್ನಾಥ ದೇವರ ಬಳಿ ಓಡಿ ಹೋಗಿ ಅಚ್ಚರಿಯಿಂದ ಅದನ್ನು ಅಲ್ಲಿ ಇರಿಸಿದನು. ಅಂದಿನಿಂದ ರಾಜನು ಆ ಕಬ್ಬಿಣದ ಸಲಾಕೆಯನ್ನು ಯಾರಿಗೂ ಮುಟ್ಟಲು ಅವಕಾಶವನ್ನು ನೀಡ್ತಿರಲಿಲ್ಲ. ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧ ನಂತರ ಯಮರಾಜನ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದರು. ಆಗ ಸಪ್ತ ಋಷಿಗಳು ಮೋಕ್ಷ ಪ್ರಾಪ್ತಿಯಾಗಬೇಕೆಂದರೆ ಮೊದಲು ಚಾರ್ಧಾಮ್ಗಳಿಗೆ ಭೇಟಿ ನೀಡಬೇಕು ಎಂದು ಸಲಹೆ ನೀಡಿದರು. ಆ ಸಂದರ್ಭದಲ್ಲಿ ಚಾರ್ಧಾಮ್ಗಳಲ್ಲಿ ಒಂದಾದ ಪೂರಿಯ ಜಗನ್ನಾಥ ದೇವಾಲಯಕ್ಕೂ ಭೇಟಿ ನೀಡಿದರು ಎಂದು ಹೇಳಲಾಗುತ್ತದೆ. ಈ ಎಲ್ಲ ಸಂಗತಿಗಳ ಹೊರತಾಗಿಯೂ ಪುರಿಯ ಜಗನ್ನಾಥನ ದೇವಾಲಯವು ಯಾವುದೇ ವೈಜ್ಞಾನಿಕ ವಿವರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೂಡ ಸ್ನೇಹಿತರೆ ಕೆಲವು ರಹಸ್ಯಗಳನ್ನು ಒಳಗೊಂಡಿದೆ ಅಂತಲೇ ಹೇಳಬಹುದು. ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಎಂದು ಕೂಡ ನಂಬುತ್ತಾರೆ. ಇನ್ನು ಅದೇ ರೀತಿ ಈ ಪ್ರಸಿದ್ಧ ಕ್ಷೇತ್ರವನ್ನು ಒಮ್ಮೆ ನೋಡುವುದರ ಮೂಲಕ ಅಥವಾ ದೇವರ ದರ್ಶನವನ್ನು ಪಡೆಯುವುದರ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ದೇವಾಲಯದ ಮೇಲಿರುವಂತಹ ಧ್ವಜ, ಸಾಕಷ್ಟು ಜನರು ಕೇಳ್ತಾ ಇರ್ತೀರ ದೇವಾಲಯದ ಮೇಲಿರುವ ಧ್ವಜ ಯಾವುದು ಅಂತ. ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವಂತಹ ಧ್ವಜವಿದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎನ್ನುವುದನ್ನು ತಿಳಿಸುತ್ತದೆ. ಇನ್ನು ಸುದರ್ಶನ ಚಕ್ರ, ದೇವಸ್ಥಾನದಲ್ಲಿ ಇರುವಂತಹ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನು ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಅಂತಲೇ ಹೇಳಬಹುದು. ಈ ಚಕ್ರದ ವಿಶೇಷ ಏನೆಂದರೆ ಪುರಿ ನಗರದಲ್ಲಿ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಚಕ್ರ ಕಾಣುವುದು. ಅಲ್ಲದೆ ಈ ಚಕ್ರವನ್ನು ನೀವು ಎಲ್ಲಿ ನಿಂತು ನೋಡಿದರೂ ಅದರ ಮುಖ ನಿಮ್ಮೆಡೆಗೆ ಇರುವಂತೆ ತೋರುವುದು ಸ್ನೇಹಿತರೆ. ಇದು ವಿಶೇಷತೆ ಅಂತಲೇ ಹೇಳಬಹುದು. ಇನ್ನು ವಿಶಿಷ್ಟ ರಚನೆ ಹಾಗೂ ಶಕ್ತಿಯನ್ನು ಹೊಂದಿರುವಂತಹ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು, ಕೀಟಗಳು ಹಾಗೂ ವಿಮಾನಗಳು ಹಾರುವುದಿಲ್ಲ. ಅದು ಚಕ್ರದ ಒಂದು ದೈವಶಕ್ತಿಯ ಪ್ರಭಾವ ಎಂದು ಪರಿಗಣಿಸಲಾಗಿದೆ. ಈ ನಿಗೂಢ ಸ್ನೇಹಿತರೆ ವಿದ್ಯಮಾನಗಳಿಗೆ ಕಾರಣ ಏನು ಎನ್ನುವುದನ್ನು ಇದುವರೆಗೂ ಕಂಡು ಹಿಡಿಯಲಾಗಿಲ್ಲ ಅಂತಲೇ ಹೇಳಬಹುದು. ಈ ನಿಗೂಢ ರಹಸ್ಯದ ಬಗ್ಗೆ ಸ್ನೇಹಿತರೆ ಮತ್ತಷ್ಟು ಹೇಳೋದಾದರೆ,
ದೇವಾಲಯದ ರಚನೆ. ಈ ದೇವಾಲಯದ ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ನೆರಳು ಬೀಳದೆ ಇರುವುದು. ಈ ದೇವಾಲಯದ ಒಳಗೆ ಹಾಗೂ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ. ಇದೊಂದು ಪ್ರಕೃತಿಯ ಪವಾಡ ಹಾಗೂ ದೈವಶಕ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಲೇ ಹೇಳಬಹುದು. ಇನ್ನು ಪ್ರವೇಶ ದ್ವಾರಗಳ ವಿಶೇಷ ಬಗ್ಗೆ ಹೇಳೋದಾದರೆ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುವುದು. ಈ ದೇವಾಲಯದ ಒಳಗೆ ಪ್ರವೇಶಿಸಲು 4 ಪ್ರಮುಖ ದ್ವಾರಗಳಿವೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರ ಎಂದು ಕರೆಯುತ್ತಾರೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳು, ತರಂಗಗಳು ಅಥವಾ ಧ್ವನಿಯು ಕೇಳುತ್ತದೆ ಸ್ನೇಹಿತರೆ. ಅದೇ ದ್ವಾರದ ಮೂಲಕ ನೀವು ಹಿಂತಿರುಗಿ ಬರುವಾಗ ಕೇಳುವುದಿಲ್ಲ. ಅಂತೆಯೇ ದೇವಸ್ಥಾನದ ಒಳಗೆ ಹೋದ ನಂತರ ದೀರ್ಘ ಸಮಯಗಳ ಕಾಲವು ಈ ಶಬ್ದಗಳು ಕೇಳುವುದಿಲ್ಲ. ಇನ್ನು ಅದೇ ರೀತಿ ಸ್ನೇಹಿತರೆ ಸಮುದ್ರದ ಗಾಳಿ ಸಮುದ್ರದ ಗಾಳಿ ರಹಸ್ಯದ ಬಗ್ಗೆ ಹೇಳೋದಾದರೆ ಈ ನಿಗೂಢದ ರಹಸ್ಯದ ಬಗ್ಗೆ ಹೇಳೋದಾದರೆ ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಗಳಿಗೆ ಹೋದರೆ ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಗಾಳಿಗಳು ಸಮುದ್ರದಿಂದ ಭೂಮಿಯೆಡೆಗೆ ಬೀಸುತ್ತವೆ. ಅಂತೆಯೇ ಸಂಜೆಯ ಹೊತ್ತಾದಂತೆ ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುವುದು. ಆದರೆ ಈ ಪ್ರಕೃತಿಯ ನಿಯಮಗಳು ಪೂರಿ ಜಗನ್ನಾಥ ದೇವಾಲಯದ ಬಳಿ ಇರುವ ಸಮುದ್ರದಲ್ಲಿ ತದ್ವಿರುದ್ಧವಾದಂತಹ ನಿಯಮದಲ್ಲಿ ಉಂಟಾಗುವು. 1800 ವರ್ಷಗಳ ಹಳೆಯ ಆಚರಣೆ. ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು 45 ಮಹಡಿಯನ್ನು ಹೊಂದಿರುವಂತಹ ಸುಮಾರು 1000 ಅಡಿ ಎತ್ತರದಲ್ಲಿರುವಂತಹ ಗೋಪುರಗಳನ್ನು ಹತ್ತಿ ಬಾವುಟಗಳನ್ನು ಬದಲಾಯಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ಸ್ನೇಹಿತರೆ ನಡೆದುಕೊಂಡು ಬರುತ್ತಿದೆ ಅಂತಲೇ ಹೇಳ್ಬೋದು. ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಿಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಪ್ರಸಾದದ ವಿಶೇಷತೆ ಬಗ್ಗೆ ಸಾಕಷ್ಟು ಜನರು ತಿಳಿಸ್ಕೊಡಿ, ಏನು ಪ್ರಸಾದವಾಗಿ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಹೌದು, ಈ ದೇವಸ್ಥಾನದಲ್ಲಿ ಯಾವುದೇ ವಸ್ತುಗಳು ವ್ಯರ್ಥವಾಗುವುದಿಲ್ಲ ಅನ್ನೋದ ಗಮನದಲ್ಲಿಟ್ಕೊಳ್ಳಿ. ದಿನಗಳಿಗೆ ಅನುಗುಣವಾಗಿ 2000ದಿಂದ 20,000ವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಆದರೆ ದೇವಾಲಯದಲ್ಲಿ ಬೇಯಿಸುವಂತಹ ಪ್ರಸಾದದ ಪ್ರಮಾಣವು ವರ್ಷದ ಉದ್ದಕ್ಕೂ ಒಂದೇ ಆಗಿರುತ್ತದೆ. ಆದರೂ ಎಂದಿಗೂ ಪ್ರಸಾದ ಹೆಚ್ಚಾಗುವುದು, ಕಡಿಮೆಯಾಗುವುದು ಅಥವಾ ವ್ಯರ್ಥವಾಗುವಂತಹ ಸನ್ನಿವೇಶಗಳು ಸಂಭವಿಸಿಲ್ಲ. ಇನ್ನು ಪ್ರಸಾದದ ತಯಾರಿಯ ನಿಯಮ ಬಗ್ಗೆ ಕೇಳೋದಾದರೆ ಹೂವನ್ನು ಬಳಸಿಯೇ ವಿಶೇಷ ಸವಿಯ ಪ್ರಸಾದವನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಇಲ್ಲಿ ಮಾಡುವ ಅಡುಗೆ ಅಥವಾ ಪ್ರಸಾದಕ್ಕೆ ಮಣ್ಣಿನ ಮಡಿಕೆಯನ್ನೇ ಬಳಸಲಾಗುವುದು. ಪ್ರಸಾದದ ತಯಾರಿಗೆ 7 ಮಡಿಕೆಯನ್ನು ಬಳಸಲಾಗುವುದು. ಆ ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿ ತಯಾರಿಸುತ್ತಾರೆ. ತುದಿಯಲ್ಲಿ ಇರುವ ಮಡಿಕೆಯ ಪ್ರಸಾದವು ಮೊದಲು ಬೇಯುತ್ತದೆ. ನಂತರ ಅದರ ಕೆಳಗಿರುವ ಮಡಿಕೆ ಹೀಗೆ ಮೇಲಿಂದ ಕೆಳಭಾಗದವರೆಗೂ ಒಂದರಂತೆ ಒಂದು ಬೇಯುವುದು. ಭಾರತದ ಪೂರ್ವ ಕರಾವಳಿ ತೀರದಲ್ಲಿರುವ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನದ ವಿಗ್ರಹವನ್ನು 12ರಿಂದ 18 ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ. ಇಲ್ಲಿ 8 ವರ್ಷಗಳಿಗೊಮ್ಮೆ ಉತ್ಸವ ಜರುಗುತ್ತದೆ. ಕೃಷ್ಣ, ಸುಭದ್ರ ಹಾಗೂ ಬಲರಾಮನ ವಿಗ್ರಹಗಳನ್ನು ಬೇರೆ ಬೇರೆ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಇಂತಹ ವಿಸ್ಮಯಗಳಲ್ಲಿರುವಂತಹ ದೇವಸ್ಥಾನಕ್ಕೆ ನೀವೊಮ್ಮೆ ತೆರಳಲೇಬೇಕು ಸ್ನೇಹಿತರೆ. ಪೂರಿ ಜಗನ್ನಾಥನ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದರೆ ಸ್ನೇಹಿತರೆ, ಜಗತ್ತಿನಾದ್ಯಂತ ಪೂಜಿಸಿ ಆರಾಧಿಸುವಂತಹ ಪೂರಿ ಜಗನ್ನಾಥನ ಕಥೆ ಸ್ವಾರಸ್ಯಕರ ಹಾದಿಯಲ್ಲಿ ಈ ದೇವರನ್ನ ದಟ್ಟ ಕಾಡಿನಲ್ಲಿ ನೀಲಮಾಧವ ಎಂಬ ಹೆಸರಿನಲ್ಲಿ ಸವಾರ ಬುಡಕಟ್ಟು ಜನಾಂಗದ ನಾಯಕ ವಿಶ್ವವಸು ಎಂಬುವನು ಗುಪ್ತವಾಗಿ ಪೂಜಿಸುತ್ತಿದ್ದನಂತೆ ಸ್ನೇಹಿತರೆ. ಮಾಳವ ದೇಶದ ರಾಜ ಇಂದ್ರಯಮ್ನನ್ನು ವಿಷ್ಣು ಭಕ್ತ ಅಂತಲೇ ಹೇಳ್ಬೋದು. ವಿಷ್ಣುವು ಸ್ನೇಹಿತರೆ ಹೊಸ ರೂಪದಲ್ಲಿರುವನು. ಅವನನ್ನು ಜಗತ್ತಿಗೆ ಯಾವ ರೂಪದಲ್ಲಿ ಯಾವ ಹೆಸರಿನಲ್ಲಿ ತೋರಿಸಬೇಕೆಂಬ ಬಯಕೆ ಅವನಲ್ಲಿತ್ತು. ಇದನ್ನು ರಾಜನೇ ವಿಷ್ಣುವಿನಲ್ಲಿ ಬೇಡುತ್ತಿದ್ದ. ನಿನಗೆ ವಿಷ್ಣುವನ್ನು ಕಾಣುವ ಬಯಕೆ ಇದ್ದರೆ ನೀನು ಉತ್ಕಲ ಒಡಿಶಾದಲ್ಲಿ ಸಂಚರಿಸುವ ಹುಡುಕು ಎಂಬ ಕನಸು ರಾಜನಿಗೆ ಬೀಳುತ್ತದೆ.
ಈ ಕನಸಿನಂತೆ ರಾಜ ಇಂದ್ರಯಮನನ್ನ ವಿದ್ಯಾಪತಿ ಎಂಬ ಬ್ರಾಹ್ಮಣನನ್ನ ಒಡಿಶಾದಲ್ಲಿ ಸ್ನೇಹಿತರೆ ಹೋಗಿ ವಿಷ್ಣು ದೇವರನ್ನ ಪೂಜಿಸುವ ಸ್ಥಳವನ್ನ ಮತ್ತು ಅವನ ರೂಪವನ್ನ ಕಂಡು ವರದಿ ಮಾಡಲು ಕಳಿಸುವಂತನು. ವಿದ್ಯಾಪತಿ ಒಡಿಶಾದಲ್ಲೆಲ್ಲ ಹುಡುಕುವನು. ಕೆಲವು ದಿನಗಳ ಕಾಲ ಕಠಿಣ ಪರಿಶ್ರಮ ಮಾಡಿದನು. ವಿಷ್ಣುವನ್ನ ನೀಳ ಮಾಧವ ಎಂಬ ಹೆಸರಿನಲ್ಲಿ ಸವಾರ ಎಂಬ ಬುಡಕಟ್ಟು ಜನಾಂಗದ ನಾಯಕ ವಿಶ್ವವಸು ಎಂಬಾತನು ದಟ್ಟ ಅರಣ್ಯದಲ್ಲಿ ಗುಪ್ತವಾಗಿ ಪೂಜಿಸುತ್ತಿದ್ದನೆಂದು ತಿಳಿಯುವುದು. ಆದರೆ ವಿಷ್ಣುವಸು ತಾನು ಪೂಜಿಸುವಂತಹ ನೀಳ ಮಾಧವನ ಹೆಸರನ್ನ, ರೂಪವನ್ನ, ಸ್ಥಳವನ್ನ ರಹಸ್ಯವಾಗಿ ಇಟ್ಟುಕೊಂಡು ಯಾರಿಗೂ ಕೂಡ ತಿಳಿಸುವುದಿಲ್ಲ ಎಂದು ಗೊತ್ತಾಗುತ್ತದೆ ಸ್ನೇಹಿತರೆ. ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದವು. ವಿದ್ಯಾಪತಿಯ ಪ್ರಯತ್ನಗಳು ಫಲಿಸಲಿಲ್ಲ. ಆ ಪ್ರಯತ್ನಗಳು ಫಲಿಸಿದ್ದರೆ ಏನಂತೆ? ಈ ನಡುವೆ ವಿಶ್ವವಸು ಮಗಳು ಪ್ರೀತಿ ಸಂಪಾದಿಸುವಲ್ಲಿ ವಿದ್ಯಾಪತಿ ಜಯಶಾಲಿನಾಗುತ್ತಾನೆ. ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗುವರು. ಮದುವೆ ಆದರೂ ತನ್ನ ಅಳಿಯನಿಗೆ ನೀಳ ಮಾಧವನನ್ನ ತೋರಿಸಲು ನಿರಾಕರಿಸುವನು. ಕೊನೆಗೆ ಪ್ರೀತಿಯ ಮಗಳ ನಿರಂತರದ ವಿಶೇಷವಾದಂತಹ ವಿನಂತಿಗೆ ವಿಶ್ವವಸು ಒಪ್ಪುವನು ಸ್ನೇಹಿತರೆ. ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ದಟ್ಟ ಅರಣ್ಯದಲ್ಲಿ ಅವನನ್ನ ನಡೆಸಿಕೊಂಡು ನೀಳ ಮಾಧವನನ್ನು ಪೂಜಿಸುವ ಸ್ಥಳಕ್ಕೆ ಒಯ್ಯುವನು. ದಟ್ಟ ಅರಣ್ಯದ ಕಲ್ಲಿಗೆ ಗುಹೆ ಒಂದರಲ್ಲಿ ನೀಳ ಮಾಧವನನ್ನ ತೋರಿಸುವನು. ನೋಡಿದ ನಂತರ ಅದೇ ರೀತಿ ಕಣ್ಣಿಗೆ ಬಟ್ಟೆ ಕಟ್ಟಿ ಸ್ನೇಹಿತರೆ ಆತನನ್ನ ಹಿಂದೆ ಕಳಿಸುವನು. ವಿಶ್ವವಸು ಚಾಣಕ್ಯನಾದಂತಹ ವಿದ್ಯಾಪತಿಯು ದಟ್ಟವಾದ ಅರಣ್ಯದಲ್ಲಿ ನೀಳ ಮಾಧವನನ್ನ ಪೂಜಿಸುವ ಸ್ಥಳದಲ್ಲಿ ನಡೆಯುತ್ತಿರುವಾಗಲೇ ಸಾಸಿವೆಯನ್ನ ಯಾರಿಗೂ ತಿಳಿಯದಂತೆ ಬಿತ್ತುತ್ತಾ ಬರುವನು. ವಿದ್ಯಾಪತಿಯು ರಾಜ ಇಂದ್ರಯಮನಿಗೆ ನೀಳ ಮಾಧವನ ವರದಿಯನ್ನ ಒಪ್ಪಿಸುವನು. ಮಾಳವದಿಂದ ಸ್ನೇಹಿತರೆ ರಾಜನು ಭಕ್ತರೊಡನೆ ಬರುವನು. ದಟ್ಟ ಅರಣ್ಯದಲ್ಲಿ ಬಿತ್ತಿದ ಸಾಸಿವೆ ಮೊಳಕೆ ಒಡೆದು ದಾರಿಯಲ್ಲೆಲ್ಲ ಸಾಸಿವೆ ಆಗಿತ್ತು. ಈ ಸಸಿಯಾಗಿದ್ದನ್ನ ನೋಡಿ ಈ ದಾರಿಯಿಂದ ನೀಳ ಮಾಧವನ ಸನ್ನಿಧಿಗೆ ಬರುವರು. ಬಂದು ನೋಡಿದರೆ ನೀಳ ಮಾಧವನ ಮೂರ್ತಿ ಪವಾಡ ಸಂದೃಶ್ಯವಾಗಿ ಮಾಯವಾಗಿತ್ತು. ನಾನಾ ಕನಸುಗಳನ್ನ ಕಾಣುತ್ತಿದ್ದ ವಿಷ್ಣು ಭಕ್ತ ಇಂದ್ರಯಮನಿಗೆ ತೀರ ನಿರಾಸೆ ಆಗುತ್ತದೆ ಸ್ನೇಹಿತರೆ. ಬೇಸರದಿಂದ ದುಃಖಿಸುವನು. ಚಿಂತೆಯಲ್ಲಿದ್ದ ರಾಜನಿಗೆ ಕನಸಿನಲ್ಲಿ ವಿಷ್ಣುವೇ ಬಂದು ಸ್ನೇಹಿತರೆ ದುಃಖಿಸಬೇಡ ಭಕ್ತನೇ, ಪೂರಿ ಕಿನಾರೆಯಲ್ಲಿ ಬಂದು ಅಂದರೆ ಪೂರಿ ಸಮುದ್ರ ಕಿನಾರೆಯಲ್ಲಿ ಸ್ನೇಹಿತರೆ ರಾಜನಿಗೆ ನಿದ್ರೆಯಲ್ಲಿ ಕನಸು ಅಂದರೆ ಬೃಹತ್ ಮರದ ದಿಂಬೆ ಅಂದರೆ ತೇಲುತ್ತಾ ಇದೆ, ಅದನ್ನು ತಂದು ನಿನಗೆ ಬೇಕಾದ ರೀತಿಯಲ್ಲಿ ಶೈಲಿಯಲ್ಲಿ ರಚಿಸಿ ಪೂಜಿಸು ಎಂಬ ಕನಸು ಬೀಳುತ್ತದೆ. ಕನಸಿನಂತೆ ಸಮುದ್ರ ಕಿನಾರೆಯಲ್ಲಿ ಬೃಹತ್ ಮರದ ತುಂಡು ತೇಲುತ್ತಾ ಇತ್ತು. ಅಂದರೆ ಆನೆಗಳ ಸಹಾಯದಿಂದ ಬಲಿಷ್ಠವಾದಂತಹ ಭಾರವಾದ ಮರವನ್ನು ಎಳೆದು ತರಲಾಗುವುದು. ವಿಷ್ಣುವಿನ ಮೂರ್ತಿ ಮಾಡಲು ರಾಜ್ಯದಿಂದಲೂ ಪರ ರಾಜ್ಯದಿಂದಲೂ ಬಡಗಿಡಗಳನ್ನು ಕರೆಯಲಾಗುತ್ತದೆ ಸ್ನೇಹಿತರೆ. ಯಾವ ಬಡಗಿಯಿಂದಲೂ ಮೂರ್ತಿಯನ್ನು ಕೆತ್ತಲು ಸಾಧ್ಯವಾಗುವುದಿಲ್ಲ. ಬಡಗಿಗಳ ಸಲಕರಣೆಗಳು ತುಂಡಾದವು. ಈ ಗಟ್ಟಿಯಾದ ಮರವನ್ನು ಕೆತ್ತಲು ಆಗುವುದಿಲ್ಲ ಎಂದು ಹೊರಟು ಹೋಗುವರು. ಇನ್ನು ಕೆಲವರು ವಿಷ್ಣು ದೇವರನ್ನೇ ನೋಡಿಲ್ಲ, ಆದ್ದರಿಂದ ಯಾವ ರೂಪದಲ್ಲಿ ಮೂರ್ತಿಯನ್ನು ಕೆತ್ತಲಿ ಎಂದು ನುಡಿದರು. ನಮಗೂ ಸಾಧ್ಯವಿಲ್ಲ ಎಂದು ಬಂದವರೆಲ್ಲ ಸ್ನೇಹಿತರೆ ಹಿಂತಿರುಗಿ ಹೋಗುವರು. ರಾಜನು ಚಿಂತೆಯಲ್ಲೇ ಕ್ಷೀಣನಾಗುವನು ಅಂತಲೇ ಹೇಳಬಹುದು. ಆಹಾರವನ್ನೇ ತ್ಯಜಿಸುವನು. ಅಷ್ಟರಲ್ಲಿ ದ್ವಾರಪಾಲಕನೊಬ್ಬ ಬಂದು, ರಾಜರೇ, ಬಹುದಿನಗಳಿಂದ ನಡೆಯಲು ಕಷ್ಟಪಡುತ್ತಿರುವಂತಹ ಮುದುಕನೋರ್ವ ನಾನು ಮೂರ್ತಿ ಕೆತ್ತುವೆನೆಂದು ಹೇಳುತ್ತಲೇ ಇದ್ದಾನೆ. ಅವನನ್ನು ದೂರ ತಳ್ಳಿದರೂ ನಾನು ಮೂರ್ತಿ ಕೆತ್ತುವೆನೆಂದು ಹೇಳುತ್ತಿದ್ದಾನೆ ಎಂದು ಸುದ್ದಿ ಮುಟ್ಟಿಸುವನು. ರಾಜ ಇಂದ್ರಯಮನನ್ನ ಕೂಡಲೇ ಮುದುಕನನ್ನ ಬರಲು ಹೇಳುವನು. ಇಬ್ಬರು ದ್ವಾರಪಾಲಕರು ಸಹಾಯದಿಂದ ಮುದುಕನು ರಾಜನ ಎದುರಲ್ಲೇ ನಿಲ್ಲುವನು. ಬಂದು, ಮುದುಕಪ್ಪ ರಾಜ, ಈ ಮರದ ದಿನ್ನೆಯನ್ನು ಭದ್ರವಾದ ವಿಶಾಲವಾದ ಕೋಣೆಯಲ್ಲಿ ಕೆತ್ತಬೇಕು. ಬಾಗಿಲುಗಳು ಬಹಳಷ್ಟು ಭದ್ರವಾಗಿ ಇರಬೇಕು. ಯಾವ ಮಾತ್ರಕ್ಕೂ ನನ್ನ ಅಪ್ಪಣೆ ಇಲ್ಲದೆ ಬಾಗಿಲು ತೆಗೆಯಬಾರದು. ನನಗೆ ಮೂರ್ತಿ ಕೆತ್ತನೆಗೆ 21 ದಿನಗಳು ಬೇಕಾಗುವುದು ಎಂದು ನಡುಗುತ್ತಾ ಕ್ಷೀಣ ಸ್ವರದಲ್ಲಿ ಹೇಳುವನು. ಮುದುಕನ ಕಠಿಣವಾದ ಕರಾರುಗಳಿಗೆ ರಾಜನು ಒಪ್ಪುವನು. ಭದ್ರವಾದ ಕೋಣೆಯಲ್ಲಿ ನಿಂತ್ರಾಣದ ಮುದುಕನು ಮರವನ್ನು ಕೆತ್ತುವ ಬಡಿಯುವ ಶಬ್ದ ಕೇಳಿ ಬರುವುದು. 11 ದಿನಗಳ ನಂತರ ಸ್ನೇಹಿತರೆ ಈ ಶಬ್ದವು ತಂತಾನೇ ನಿಂತು ಬಿಡುತ್ತದೆ.
ರಾಜನ ಹೆಂಡತಿ ಗುಂಡಿಕಾಳಿಗೆ ಮುದುಕನ ಮೇಲೆ ಕರುಣೆ ಬರುವುದು. ಬಹುಶಃ ನೀರು ಆಹಾರ ಇಲ್ಲದೆ ಅವನ ಸ್ಥಿತಿ ಗಂಭೀರವಾಗಿರಬೇಕು. ಬಾಗಿಲು ತೆರೆದು ಅವನನ್ನು ವಿಚಾರಿಸುವುದು ಲೇಸು ಎಂದು ರಾಜನಲ್ಲಿ ಹೇಳುವಳು. ರಾಜ ಬೇಡ ಎಂದು ವಿನಂತಿಸಿದರು. ರಾಣಿಯು ಕೇಳದೆ ಅಳಲಾರಂಭಿಸಿದಳು. ರಾಜನ ಆಜ್ಞೆಯಂತೆ ಬಾಗಿಲನ್ನು ತೆರೆಯಲಾಯಿತು. ನೋಡಿದರೆ ಆ ಮುದುಕ ಮಾಯವಾಗಿದ್ದ. 3 ಬಿಂಬಿಗಳ ಸಂಪೂರ್ಣ ಮಾಡದೆ ಅರ್ಧ ಸ್ಥಿತಿಯಲ್ಲಿ ಇತ್ತು ಸ್ನೇಹಿತರೆ. ನಂತರದ ಕೆಲಸವು ಸೂಕ್ಷ್ಮವಾಗಿದ್ದರಿಂದ ಈ ಬಡಗಿ ಮುದುಕಪ್ಪನು ಮಾಡುವ ಕೆಲಸದ ಶಬ್ದ ಹೊರಗೆ ಕೇಳುತ್ತಿರಲಿಲ್ಲ. ಕರಾರು ಮುರಿದಿದ್ದು ಮೂರ್ತಿಗಳ ಪೂರ್ಣ ಆಗಿರಲಿಲ್ಲ ಸ್ನೇಹಿತರೆ. ಈ ನಡುಗುವ ನಿಂತ್ರಾಣದ ಮುದುಕನು ಮತ್ತಾರೂ ಅಲ್ಲ, ಇದು ಸ್ವಯಂ ಕೃಷ್ಣ ಪರಮಾತ್ಮನೇ ಬಂದಿದ್ದನೆಂದು ರಾಜನಿಗೆ ಬಳಿಕ ಅರಿವಾಯಿತು. ನಾವು ಈಗ ಪೂಜಿಸುತ್ತಿರುವ ಆ 3 ಬಿಂಬಗಳೇ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಮೂರ್ತಿಗಳು. ಕೃಷ್ಣ ಪರಮಾತ್ಮನೇ ಕೆತ್ತಿದ ದೇವರುಗಳಿಗೆ ಅಲ್ಲೇ ದೇವಾಲಯವನ್ನು ರಾಜ ಇಂದ್ರಮುನನ ಕಟ್ಟಿಸುವನು. ನಂತರದ ವರ್ಷಗಳಲ್ಲಿ 214 ಅಡಿ ಎತ್ತರದ ದೇವಾಲಯವನ್ನು ಗಂಗವಂಶದ ಅನಂತವರ್ಮ ಚೋದ ಎಂಬಾತ ನಿರ್ಮಾಣದ ಕೆಲಸವನ್ನು 10-11ನೇ ಶತಮಾನದಲ್ಲಿ ಆರಂಭಿಸುವನು. ಇದರ ಪೂರ್ತಿ ಕೆಲಸವನ್ನು ಗಂಗವಂಶ ರಾಜ ಅನಂಗಭೀಮ ದೇವ 1161ರಲ್ಲಿ ಕೊನೆಗೊಳಿಸುವನು. ಅದೇ ರೀತಿ ಪೂರಿ ಜಗನ್ನಾಥ ಮಂದಿರವನ್ನು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಜೂನ್-ಜುಲೈ ತಿಂಗಳಲ್ಲಿ ನಡೆಯುವಂತಹ ರಥಯಾತ್ರೆ ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ ಸೇರುವಷ್ಟು ಭಕ್ತರು ಬೇರೆ ಯಾವ ಕ್ಷೇತ್ರದಲ್ಲೂ ಸೇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಪ್ರಸಿದ್ಧ ಪೂರಿ ದೇವಾಲಯದಲ್ಲಿ ಪೂಜಿಸುವ ಆರಾಧಿಸುವ ಜಗನ್ನಾಥ ಬಲದಲ್ಲಿರುವಂತಹ ಕಪ್ಪು ಬಣ್ಣದ ಪ್ರತಿಮೆ ಸುಭದ್ರ, ಮಧ್ಯದಲ್ಲಿ ಹಳದಿ ಬಣ್ಣದಲ್ಲಿ ಇರುವಂತಹ ದಿಮ್ಮೆ ಕೃಷ್ಣ ಬಲರಾಮನ ತಂಗಿ, ಬಲಭದ್ರ ಕೃಷ್ಣನ ಅಣ್ಣ ಬಲರಾಮ ಬಿಳಿ ಬಣ್ಣದ ಪ್ರತಿಮೆ ಅಂತಲೇ ಹೇಳಬಹುದು. ಅದೇ ರೀತಿ ವಿಷ್ಣು ಚಕ್ರ ದೇವಾಲಯದ ಶಿಖರದಲ್ಲಿ ಸ್ನೇಹಿತರೆ ಭಕ್ತರನ್ನ ಮನಸೆಳೆಯುವ ನಮ್ಮ ಜಗನ್ನಾಥ ಅಥವಾ ಸ್ವಯಂ ಅಂದರೆ ವಿಷ್ಣುವಿನ ಅಥವಾ ನಮ್ಮ ಜಗದೊಡೆಯ ಕೃಷ್ಣ ಪರಮಾತ್ಮನ ದೇವಾಲಯ. ಇವನಿಗೆ ಜಾತಿ ಭೇದ ಇಲ್ಲದೆ ಪ್ರಪಂಚಾದ್ಯಂತ ಭಕ್ತರು ಇದ್ದಾರೆ. ಭಾರತದಲ್ಲಿ ದೇವಾಲಯಗಳ ರಾಜ್ಯ ನಮ್ಮದು ಎಂದು ಹೆಮ್ಮೆಯಿಂದ ಹೇಳುತ್ತಿದೆ ಒಡಿಶಾ ರಾಜ್ಯ. ಅದು ಸತ್ಯವಾಗಿ ಸ್ನೇಹಿತರೆ ಭುವನೇಶ್ವರದ ಲಿಂಗರಾಜ ಮಂದಿರ, ಕೊನಾರ್ಕ್ನ ಸೂರ್ಯ ಮಂದಿರ ಇತ್ಯಾದಿ ಮಂದಿರಗಳು ಇಲ್ಲಿದೆ ಅಂತಲೇ ಹೇಳಬಹುದು. ನಾವು ಚಿತ್ರವನ್ನು ನೋಡೋದಾದರೆ ಸ್ನೇಹಿತರೆ ಜಗನ್ನಾಥನೇ ವಾಸ ಮಾಡುವಂತಹ ಮಂದಿರ ತುಸು ದೂರದಲ್ಲಿದೆ. ಅದೇ ರೀತಿ ಸ್ನೇಹಿತರೆ ಕೃಷ್ಣನೇ ಬೇಗನೆ ಬಾರೋ ಅಂದು ಭಗವಾನ್ ಕೃಷ್ಣ ಪರಮಾತ್ಮನೇ ತನ್ನ ಫೋಟೋ ತೆಗೆದು ಪ್ರಪಂಚಕ್ಕೆ ಕೊಟ್ಟಿರುವುದು ಆತನನ್ನು ಪೂಜಿಸಲೆಂದು. ಜೊತೆಗೆ ಜಗನ್ನಾಥನ ಮಹಾಪ್ರಸಾದವನ್ನು ನೋಡೋದಾದರೆ ಪೂರಿ ಜಗನ್ನಾಥನ ರಥಯಾತ್ರೆ ಜೂನ್-ಜುಲೈ ತಿಂಗಳಲ್ಲಿ ನಡೆಯುತ್ತದೆ. ಇದು ಪ್ರಪಂಚದಲ್ಲೇ ಪ್ರಸಿದ್ಧವಾಗಿದೆ. ಇಲ್ಲಿ ಸೇರುವಷ್ಟು ಭಕ್ತರು ಯಾವ ಕ್ಷೇತ್ರದಲ್ಲೂ ಸೇರೋದಿಲ್ಲ. ಜಗನ್ನಾಥ ನೀಳಮಾಧವನಿಗೆ ಅರ್ಪಿಸುವಂತಹ ಪವಿತ್ರ ಪ್ರಸಾದವನ್ನು ಜಾತಿ ಭೇದವಿಲ್ಲದೆ ಒಂದೇ ಕಡೆಯಲ್ಲಿ ಕೂತು ಭಕ್ತರು ತಿನ್ನುತ್ತಾರೆ. ಪ್ರತಿ 12ನೇ ವರ್ಷದಲ್ಲಿ ಅಥವಾ 19ನೇ ವರ್ಷದಲ್ಲಿ ಎಲ್ಲ ದೇವರ ಮೂರ್ತಿಗಳನ್ನು ಬದಲಾಯಿಸಲಾಗುತ್ತದೆ. ಬೇವಿನ ಮರದಿಂದ ಹೊಸ ಮೂರ್ತಿಗಳನ್ನು ನಿರ್ಮಿಸಿ ಪ್ರತಿಷ್ಠೆಯನ್ನು ಮಾಡಲಾಗುತ್ತದೆ. ಪೂಜಿಸಿದ ಹಳೆಯ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿ ದೇವಾಲಯದ ಸದಸ್ಯರಿಂದಲೇ ಉಳಲಾಗುವುದು. ಹೊಸ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವುದನ್ನು ಮತ್ತು ಹಳೆಯ ಮೂರ್ತಿಗಳನ್ನು ಉಳುವುದನ್ನು ಭಕ್ತರು ನೋಡುವಾಗಿಲ್ಲ. ದೇವಾಲಯದ ಎಲ್ಲ ಬಾಗಿಲುಗಳನ್ನು ಮುಚ್ಚಿಸಲಾಗುತ್ತದೆ ಸ್ನೇಹಿತರೆ. ದೇವಾಲಯದಲ್ಲಿ ಪೂಜಿಸಿದ ಹಳೆಯದಾದ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿ ಉಳಲಾಗುವುದು. ಈ ಚಿತ್ರ ದೇವಾಲಯದ ಕ್ಯಾಂಪಸ್ನಲ್ಲಿದೆ ಅಂತಲೇ ಹೇಳಬಹುದು. ಪೂಜಿಸಿದ ಪ್ರತಿಮೆ ಮೂರ್ತಿಗಳನ್ನು ಖಂಡಿತವಾಗಿಯೂ ನೀರಿಗೆ ನದಿಗೆ ಎಸೆಯಬಾರದು. ಅವುಗಳು ಪವಿತ್ರ. ಈ ಕಾರಣಕ್ಕಾಗಿ ಪೂರಿಯಲ್ಲಿ ಸ್ನೇಹಿತರೆ ಮೂರ್ತಿಗಳನ್ನು ಮಣ್ಣಿನ ಅಡಿಯಲ್ಲಿ ದೇವಾಲಯದ ಆವರಣದಲ್ಲೇ ಉಳುವರು. ಪೂರಿ ಊರಲ್ಲೇ ಮಹಾನದಿ, ದಯಾನದಿ, ಚಿಲಕ, ಸರೋವರದಂತಹ ಪವಿತ್ರವಾದ ನದಿಗಳು ಹರಿಯುತ್ತವೆ. ಆದರೆ ದೇವರನ್ನು ಆರಾಧಿಸಿದ ಯಾವುದೇ ಮೂರ್ತಿಗಳನ್ನು ನೀರಿಗೆ ಎಸೆದು ದೋಷ ಕಟ್ಟಿಕೊಳ್ಳುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಇದೀಕೆ ತುಳುನಾಡಿನಲ್ಲಿ ಇಲ್ಲ ಅಂತಲೇ ಹೇಳಬಹುದು. ನಾಗನ ಕಲ್ಲು, ಭೂತೋಗಳ ಕಲ್ಲುಗಳನ್ನು ನೀರಿನಲ್ಲಿ ಎಸೆದು ಮತ್ತಷ್ಟು ದೋಷಗಳನ್ನು ಕೂಡಿಸಿಕೊಳ್ಳುವುದು ಜೀರ್ಣೋದ್ಧಾರ ಮಾಡಲೇಬೇಕು ಎಂದಿದ್ದಾರೆ. ಆರಾಧಿಸಿದ ಕಲ್ಲುಗಳು ನಾಗಬನದಲ್ಲೇ ಇರಲಿ.
ಭೂತಗಳು ಆವರಣದಲ್ಲೇ ಇರಲಿ. ಇದೊಂದು ದೈವ ಆರಾಧಕರ ಬಹು ಗಂಭೀರವಾಗಿ ಅರಿಯಲೇಬೇಕಾದ ವಿಷಯವಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಪೂರಿ ಜಗನ್ನಾಥನ ಈ ರೀತಿ ಪೂಜಿಸಲಾಗುತ್ತದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಈ ನಿಗೂಢವಾದಂತಹ ರಹಸ್ಯವನ್ನು ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಪೂರಿ ಜಗನ್ನಾಥನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.